ಶುಭೋದಯಗಳು. ನನ್ನ ಹೆಸರು ತೇಜಸ್ವಿನಿ ಪಾಲ್ರಾಮ್ ಪಿಸೆ. ನಾನು ಈ ವರ್ಷದ ಪ್ರಪ್ರಥಮ ವಚನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಈ ವಚನ ಸ್ಪರ್ಧೆಯಲ್ಲಿ ನಾನು ಹಾಕಿಕೊಂಡಿರುವ ವೇಷ ಜೇಡರ ದಾಸಿಮಯ್ಯರವರ ವೇಷ. ನಾನು ಈಗ ನನ್ನ ಬಗ್ಗೆ ಅಂದ್ರೆ ಜೇಡರ ದಾಸಿಮಯ್ಯರವರ ಬಗ್ಗೆ ಜೀವನ ಚರಿತ್ರೆಯನ್ನು ಹೇಳುತ್ತೇನೆ. ನಾನು ಕನ್ನಡದ ಮೊದಲ ವಚನಕಾರನು. ನನ್ನ ಜನನ ಸಾಮಾನ್ಯಶಕ 1165 ಚೈತ್ರ ಶುದ್ಧ ಪಂಚಮಿಯಂದು ನನ್ನ ಜನನವಾಗುತ್ತದೆ ಮತ್ತು ನನ್ನ ಜನ್ಮಸ್ಥಳ ಯಾದಗಿರಿ ಜಿಲ್ಲೆಯ ಮುದನೂರು ಎಂಬ ಗ್ರಾಮದಲ್ಲಿ ನನ್ನ ಜನ್ಮಸ್ಥಳವಾಗುತ್ತದೆ. ಮತ್ತು ಅದೇ ರೀತಿಯಾಗಿ ನಮ್ಮ ತಂದೆಯವರು ರಾಮಯ್ಯ ಹಾಗೂ ನಮ್ಮ ತಾಯಿಯವರು ಶಂಕರಿ ಎಂಬುವವರ ಮಗನಾಗಿ ನಾನು ಜನಿಸುತ್ತೇನೆ. ಮತ್ತು ಅದೇ ರೀತಿಯಾಗಿ ದುಗ್ಗಣಿ ಎಂಬುವವಳ ಜೊತೆಗೆ ನನ್ನ ವಿವಾಹವಾಗುತ್ತದೆ ಮತ್ತು ಮುಂದೆ ನನಗೆ ಸುವರ್ಚತಿ ಎಂಬ ಮಗಳು ಜನಿಸುತ್ತಾಳೆ. ಮತ್ತು ನನ್ನ ಶಿಕ್ಷಣವು ಸಮೀಪದಲ್ಲಿರುವ ಶೈವ ಕೇಂದ್ರದಲ್ಲಿ ನನ್ನ ಶಿಕ್ಷಣವಾಗುತ್ತದೆ. ಮತ್ತು ನಾನು ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲವು ಶ್ರೀಶೈಲದಲ್ಲಿದೆ. ಮತ್ತು ಅದೇ ರೀತಿಯಾಗಿ ನಾನು ಪೂಜಿಸುವ ನನ್ನ ಆರಾಧ್ಯ ದೈವವು ರಾಮನಾಥ ಸ್ವಾಮಿಯವರು. ಮತ್ತು ಅದೇ ರೀತಿಯಾಗಿ ನನ್ನ ವೃತ್ತಿಯು ನಾನು ಬಟ್ಟೆಯನ್ನು ನೇಯುವುದರ ಜೊತೆಗೆ ವಚನಕಾರನು ಕೂಡ ಆಗಿದ್ದೇನೆ. ಮತ್ತು ಅದೇ ರೀತಿಯಾಗಿ ನಾನು ನನ್ನಿಂದ ಈ ಸಮಾಜಕ್ಕೆ ದೊರೆತಂತಹ ವಚನಗಳ ಸಂಖ್ಯೆ 150ರಿಂದ 175ರವರೆಗೆ ನನ್ನಿಂದ ಈ ಸಮಾಜಕ್ಕೆ ವಚನಗಳು ದೊರೆತಿವೆ. ಮತ್ತು ಅದೇ ರೀತಿಯಾಗಿ ನನ್ನ ವಚನಗಳ ಅಂಕಿತ ನಾಮವು ಕೂಡ ನಾನು ಪೂಜಿಸುವ ನನ್ನ ಆರಾಧ್ಯ ದೈವರಾದ ರಾಮನಾಥ ಸ್ವಾಮಿಯವರ ಹೆಸರಾಗಿದೆ. ರಾಮನಾಥ ಎಂದರೆ ಶಿವ ಎಂದರ್ಥ. ಮತ್ತು ನನ್ನಿಂದ ಈ ಸಮಾಜಕ್ಕೆ ದೊರೆತಂತಹ ಪ್ರಸಿದ್ಧ ವಚನ ಆಡಬಾರದ ಬಯಲು, ನೋಡಬಾರದ ಬಯಲು, ನುಡಿಯಬಾರದ ಬಯಲು, ಆಡಬಾರದ ಬಯಲು, ನೋಡಬಾರದ ಬಯಲು, ನುಡಿಯಬಾರದ ಬಯಲು, ಹಿಡಿಯಬಾರದ ಬಯಲು, ಈ ಒಡಲಿಲ್ಲದ ಬಯಲೊಳಗಡಗಿಪ್ಪ ದೇದವ ಈ ಲೋಕದ ಜಡರೆತ್ತ ಬಲ್ಲರೇ ರಾಮನಾಥ ಜೇಡರ ದಾಸಿಮಯ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ತಂಡದ ಹೆಸರು ನೇತ್ರಾವತಿ. ನಾನು ಈಗ ಜೇಡರ ದಾಸಿಮಯ್ಯರವರ ವಚನವನ್ನು ಹೇಳುತ್ತೇನೆ. ಆದಿ ಪ್ರಕೃತಿಯ ಮಕ್ಕಳು ಅಂದಿನವರ, ಆದಿ ಪ್ರಕೃತಿಯ ಮಕ್ಕಳು ಇಂದಿನವರು, ಆದಿ ಪ್ರಕೃತಿಯ ಜೀವ ಪ್ರಕೃತಿ ಭೇದವ ಬಲ್ಲವರ ಪಾದವೇ ಗತಿಯನಗೆ ರಾಮನಾಥ ಜೇಡರ ದಾಸಿಮಯ್ಯ. ತೊತ್ತಿನ ಕೂಟ ತೊರೆಯುವ ಮೇಳದಂತೆ, ತೊತ್ತಿನ ಕೂಟ ತೊರೆಯುವ ಮೇಳದಂತೆ, ತೊತ್ತಿನ ಕೂಟ ತೊರೆಯುವ ಮೇಳದಂತೆ ತರುಮನ ದನದಲ್ಲಿ ವಂಚನೆಯುಳ್ಳ ಪ್ರಪಂಚೀಯ ಮನೆಯ ಕೂಳು ನಕನ ಬಾಯಿ ಎಲುಬು ಶುನಕ ತಿಂದಂತೆ ಕಾಣ ರಾಮನಾಥ. ವಿಕ್ಕುದು ಪ್ರಸಾದವಲ್ಲ, ಒಕ್ಕುದು ಪ್ರಸಾದವಲ್ಲ, ಅತ್ತೆ ಕರೆದಿಕ್ಕುವುದು ಪ್ರಸಾದವಲ್ಲ, ತರ್ಕೈ ಸಿನಿಮಾವನ್ನು ಒಪ್ಪಿಕೊಂಡರೆ ಅದು ನಿಶ್ಚಯ ಪ್ರಸಾದ ಕಾಣ ರಾಮನಾಥ ಧನ್ಯವಾದ. ಅಂಜುತ ಅಳುಕದ ತಿಂದರೆ ಅದು ನಂಜಿನಂತಕ್ಕೂ ಕಾಣ ರಾಮನಾಥ ಜೇಡರ ದಾಸಿಮಯ್ಯ. ಇತ್ತ ಬಾ ಎನ್ನದವನ ಹತ್ತಿ ಹೊದಲು ಬೇಡ, ಇತ್ತ ಬಾ ಎಂಬ ಸದ್ಭಕ್ತನ ಮನೆಯ ಬಾಗಿಲು ಹತ್ತಿಪ್ಪೆ ಕಾಣ ರಾಮನಾಥ ಜೇಡರ ದಾಸಿಮಯ್ಯ. ನುಡಿಯುತ್ತಿದ್ದ ಭಕ್ತಿ ನಡೆಯುತ್ತಿದ್ದ ಮುಖ್ಯ ಪ್ರಸಂಗ ಒಳ್ಳೆಯುತ್ತಿದ್ದ ಹರಿವ ನದಿಯ ತನತೀತ ರಾಮನಾಥ ಜೇಡರ ದಾಸಿಮಯ್ಯ. ಇಳಿಯ ನಾಗಾರ ಮಾಡಿ, ಜಲವ ಜೀವ ಮಾಡಿ, ಆಕಾಶವನ್ನು ಬೆಳಿಗ್ಗೆ ಮಾಡಿ, ಅನಲನ ಚಂದ್ರಮನ ಮಾಡಿ, ಮುಚ್ಚಿ ಒಳಗಿಪ್ಪ ವೇದವನ್ನು ಬೇಡಿಸದೆ ಅನು ಬೇಡಿಕೊಂಡ ರಾಮನಾಥ ಜೇಡರ ದಾಸಿ. ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ಕಾಯ ಜೀವವುಳ್ಳದೆಯೇ ಜೀವ ಪೂಜಿಸುವ ತಾಯಿಗಳನ್ನೆಲ್ಲ ಇರುವೆಯಿಂದ ತೆರೆಮೇಲು ನೆರ ಚೆಲ್ಲವಿದ್ದೆ ಮಾಡಿದವನ ಭಕ್ತ ಹಿರಿಯಿಂದ ಕರ್ಕಷ್ಟ ರಾಮ ಜೇಡರ ದಾಸಿ. ಹಲವರಿಯನ ಗುರು, ಸುಲಭನಲ್ಲವ ಶಿಷ್ಯ, ಕೇವಲ ನೋಡದು ಪರೇಶ, ಲಾಭ ಒಕ್ಕಂತೆ ಕಾಣ ರಾಮನಾಥ ಜೇಡರ ದಾಸಿಮಯ್ಯ. ಕಣ್ಣು ಕಂಡನಾದರೆ ಪರವಾಗುವುದು, ಮನ ಪರಗಂಡನಾದರೆ ಪರವಾಗುವುದು. ಈ ಪರಿಯ ನೆರವೇಷ್ಟ ಬಲ್ಲರೇ ರಾಮನಾಥ ಜೇಡರ ದಾಸಿ.
ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ